ಫುಲ್ ಫೇಸ್ ಪ್ಯಾಕ್ ಹಾಕೋಬೇಕಾ? ನಿಮ್ಮಂತವರೆಲ್ಲ ಬಿಗ್ ಬಾಸ್ ಮನೆ ಒಳಗಡೆ ಹೆಂಗ್ ಹೋಗ್ತೀರಿ? ಯಾರನ್ನ ಇಂಪ್ರೆಸ್ ಮಾಡಕ್ ಬಂದಿಲ್ಲ ಅಂದ್ರೆ ಹೋಗ್ತಾ ಇರೋ. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಈ ಸಾರಿಯ ಅಗ್ನಿ ಪರೀಕ್ಷೆ ಹೇಗೆಲ್ಲ ನಡೀತಿದೆ ಅಂತ ಹೇಳಿ. ಈ ಒಂದು ಅಗ್ನಿ ಪರೀಕ್ಷೆ ಯಾಕೆ ನಡೆಸ್ತಿದ್ದಾರೆ ಅಂತಂದ್ರೆ, ಈ ಸಾರಿಯ ಬಿಗ್ ಬಾಸ್ ಸೀಸನ್ 13 ಒಂದು ಕಾಮನ್ ಪೀಪಲ್ಸ್ಗೆ ಇರುತ್ತೆ ಅಂತ ಹೇಳಿ ಒಂದು ಪ್ರೋಮೋನ ರಿಲೀಸ್ ಮಾಡಿ ಅದಾದ ನಂತರ ಆಡಿಷನ್ನ ಕರೆದಿದ್ರು. ಆಡಿಷನ್ನ 3 ಬಾರಿ ಆಡಿಷನ್ನ ಕರೆದಾದ ನಂತರ ಅದರಲ್ಲಿ ಲಕ್ಷಾಂತರ ಜನ ಆಡಿಷನ್ನ ಕೊಟ್ಟಿರ್ತಾರೆ. ಸೊ ಆ ಲಕ್ಷಾಂತರ ಜನರನ್ನು ಬಿಗ್ ಬಾಸ್ ಮನೆಗೆ ಸೇರಿಸ್ಕೊಳ್ಳೋಕ್ಕಾಗಲ್ಲ. ಅದೇ ಹಾಗೆ ಒಂದಿಷ್ಟು ಜನರನ್ನ ಅಳೆದು ತೂಗಿ ಅವರ ಒಂದು ನಿಯಮದ ಪ್ರಕಾರ ಯಾವ ಕ್ವಾಲಿಟಿ ಅವರಲ್ಲಿ ಇರಬೇಕು ಅಂತ ಹೇಳಿ ಇರುತ್ತೋ ಆ ಒಂದು ಕ್ವಾಲಿಟಿ ಇರೋರನ್ನ ನೆಕ್ಸ್ಟ್ ಆಡಿಷನ್ನಲ್ಲಿ ಕರೆದಿದ್ರು. ಹಾಗೆ ಮತ್ತೊಂದು ಆಡಿಷನ್ನಲ್ಲಿ ಅವರೊಂದಿಷ್ಟು ಕ್ವಾಲಿಟೀಸ್ಗಳನ್ನು, ಅವರ ತಪ್ಪು ಸರಿಗಳನ್ನು ಅಳೆದು ತೂಗಿ ತೆಗೆದು ಹಾಕಿ ಮತ್ತೊಂದಿಷ್ಟು ಜನರನ್ನ ಫಿಲ್ಟರ್ ಮಾಡಿ ಮತ್ತೊಂದು ಆಡಿಷನ್ಗೆ ತಗೊಂಡಿರ್ತಾರೆ. ಸೊ ಅದಾದ ನಂತರ ಈಗ ಅಗ್ನಿ ಪರೀಕ್ಷೆ ಅಂತ ಹೇಳಿ ಮತ್ತೊಂದು ಆಡಿಷನ್ನ ಇದೆ. ಸೊ ಈ ಒಂದು ಅಗ್ನಿ ಪರೀಕ್ಷೆಯಲ್ಲಿ ಯಾರ್ಯಾರು ಸೆಲೆಕ್ಟ್ ಆಗ್ತಾರೆ ಅನ್ನೋದನ್ನೇ ಇವಾಗ ಸದ್ಯಕ್ಕೆ ಕುತೂಹಲದಿಂದ ಕಾದು ನೋಡಬೇಕು. ಸೊ ಈ ಒಂದು ಅಗ್ನಿ ಪರೀಕ್ಷೆ ಅಂದ್ರೆ ಏನು, ಈ ಅಗ್ನಿ ಪರೀಕ್ಷೆಯಲ್ಲಿ ಎಷ್ಟು ಜನ ಇರ್ತಾರೆ ಅನ್ನೋದು, ಹಾಗೆ ಈ ಒಂದು ಅಗ್ನಿ ಪರೀಕ್ಷೆಯಲ್ಲಿ ಎಷ್ಟು ಜನ ಬರ್ತಾರೆ ಅಂತಂದರೆ 60 ಜನ ಸದ್ಯಕ್ಕೆ ಈ ಅಗ್ನಿ ಪರೀಕ್ಷೆಯಲ್ಲಿ ಇರೋದು. ಈ ಅಗ್ನಿ ಪರೀಕ್ಷೆಯ ಜಡ್ಜಸ್ಗಳನ್ನಾಗಿ ಇಷ್ಟು ದಿನ ಹೈಡ್ ಮಾಡಿದ್ರು, ಯಾರು ಬರಬಹುದು ಅನ್ನೋ ಒಂದು ಕುತೂಹಲ ಸಹ ಎಲ್ಲರಲ್ಲೂ ಇತ್ತು. ಆದರೆ ಈಗ ಈ ಒಂದು ಅಗ್ನಿ ಪರೀಕ್ಷೆಗೆ ಯಾರ್ಯಾರು ಬರ್ತಾರೆ, ಯಾರು ಜಡ್ಜ್ ಆಗ್ತಾರೆ, ಯಾರು ನಿರೂಪಣೆ ಮಾಡ್ತಾರೆ ಅನ್ನೋದು ಈಗ ಎಲ್ಲರಿಗೂ ಗೊತ್ತಾಗಿದೆ. ಈ ಜಡ್ಜಸ್ಗಳಾಗಿ 4 ಜನರನ್ನು ಆಯ್ಕೆ ಮಾಡಲಾಗಿದೆ. ನಮಗೆ ದೊರೆತಿರುವಂತಹ ಮಾಹಿತಿ ಪ್ರಕಾರ 5 ಜನ ಇದ್ರು ಅಂತ ಹೇಳಿ, ಬಟ್ ಆ 5 ಜನರಲ್ಲಿ ಒಬ್ರು ಮಿಸ್ ಆಗಿದ್ದಾರೆ. ಈಗ 4 ಜನರನ್ನ ತೋರಿಸಿದ್ದಾರೆ. ಯಾರ್ಯಾರಪ್ಪ ಅಂತಂದ್ರೆ, ಮೊದಲನೇದಾಗಿ ಚಂದನ್ ಶೆಟ್ಟಿ, ಹಾಗೆ ಶ್ರುತಿ, ನಂತರ ವಿನಯ್ ಗೌಡ ಮತ್ತು ಸಂಗೀತಾ ಶೃಂಗೇರಿ, ಇವರಿಬ್ಬರು ಒಂದೇ ಸೀಸನ್ನಲ್ಲೇ ಇರುವಂತಹವರು. ಈ ಒಂದು ಅಗ್ನಿ ಪರೀಕ್ಷೆಯಲ್ಲಿ ಇವರು 4 ಜನರನ್ನ ಜಡ್ಜಸ್ಗಳನ್ನಾಗಿ ಮಾಡಿದ್ದಾರೆ. ಹಾಗೆ ಈ ಒಂದು ಅಗ್ನಿ ಪರೀಕ್ಷೆಯ ನಿರೂಪಣೆಯನ್ನು ಯಾರು ಮಾಡ್ತಾರೆ, ನಿರೂಪಕರನ್ನಾಗಿ ನಿರಂಜನ್ ದೇಶಪಾಂಡೆ ಅವ್ರನ್ನ ತೆಗೆದುಕೊಂಡಿದ್ದಾರೆ. ಹಾಗೆ ಈ ಒಂದು ಅಗ್ನಿ ಪರೀಕ್ಷೆ ಯಾವ ರೀತಿಯಾಗಿ ನಡೆಯುತ್ತೆ, ಯಾವೆಲ್ಲ ಟಾಸ್ಕ್ಗಳನ್ನ ಕೊಡ್ತಾರೆ, ಈ ಎಲ್ಲ ಟಾಸ್ಕ್ಗಳನ್ನು ಎದುರಿಸಿ ಗೆದ್ದು ಈ ಬಿಗ್ ಬಾಸ್ ಸೀಸನ್ 13ಗೆ ಆಯ್ಕೆಯಾಗೋರು ಯಾರು ಅನ್ನೋದನ್ನು ಇನ್ನು ನಾವು ಕಾದು ನೋಡಬೇಕು. ಸೊ ಸದ್ಯಕ್ಕೆ ಈ ಒಂದು ಕಲರ್ಸ್ ಕನ್ನಡದ ಪೇಜ್ನಲ್ಲಿ ಹಂಚ್ಕೊಂಡಿರುವಂತಹ ಪ್ರೋಮೋದ ಈ ಒಂದು ಪ್ರೋಮೋದಲ್ಲಿ ಏನಿದೆ, ಈ ಒಂದು ಪ್ರೋಮೋದಲ್ಲಿ ಕೆಲವೊಂದಿಷ್ಟು ಹಿಂಟ್ಗಳನ್ನ ಕೊಟ್ಟಿದ್ದಾರೆ. ಆಡಿಷನ್ ಕೊಟ್ಟು ಸೆಲೆಕ್ಟ್ ಆಗಿರುವಂತಹ ಜನರಲ್ಲಿ, ಆ 60 ಜನ ಜನರಲ್ಲಿ ಯಾವ್ಯಾವ ರೀತಿಯಾದಂತಹ ಟಾಸ್ಕ್ಗಳನ್ನ ಕೊಡ್ತಿದ್ದಾರೆ, ಯಾವ್ಯಾವ ರೀತಿಯಾದಂತಹ ಅವರಿಗೆ ಟಫ್ ಆಗಿರುವಂತಹ ಟಾಸ್ಕ್ಗಳನ್ನ ಕೊಟ್ಟು ಅವ್ರನ್ನ ಆ ಒಂದು ಬಿಗ್ ಬಾಸ್ ಸೀಸನ್ 13 ಹೇಗಿರಬೇಕು ಅನ್ನೋದಕ್ಕೆ ಒಂದು ಉದಾಹರಣೆ ರೀತಿಯಾಗಿ ಅವ್ರನ್ನ ತಯಾರು ಮಾಡುವಂತಹ ಒಂದು ಕಾರ್ಯ ನಡೀತಾ ಇದೆ. ಸೊ ಈ ಒಂದು ಟಾಸ್ಕ್ಗಳ ಯಾವ್ಯಾವ ರೀತಿಯಾಗಿ ಕೊಡ್ತಾ ಇದ್ದಾರೆ, ಅದರಲ್ಲೂ ವಿನಯ್ ಗೌಡ ಆಗಿರ್ಬೋದು, ಚಂದನ್ ಶೆಟ್ಟಿ ಆಗಿರ್ಬೋದು, ಶ್ರುತಿ ಆಗಿರ್ಬೋದು, ಸಂಗೀತಾ ಶೃಂಗೇರಿ ಆಗಿರ್ಬೋದು, ಅವರದ್ದೇ ಆದಂತಹ ಒಂದು ಆ ಜಲಕ್ನ ಮೂಲಕ ಸ್ಪರ್ಧೆಗಳನ್ನು ತಯಾರು ಮಾಡುವಂತಹ ಕಾರ್ಯವನ್ನು ಅವ್ರು ಮಾಡ್ತಾ ಇದ್ದಾರೆ. ಹಾಗೆ ಈ ಒಂದು ಜನರು ಆ ಒಂದು 60 ಜನರಲ್ಲಿ ಯಾವ್ಯಾವ ರೀತಿಯಾದಂಥ ಟಾಸ್ಕ್ಗಳನ್ನ ಮಾಡ್ತಿದ್ದಾರೆ ಅನ್ನೋದಕ್ಕೂ ಒಂದು ಸಣ್ಣ ಹಿಂಟನ್ನು ನೀಡಿದ್ದಾರೆ. ಮೊದಲನೇದಾಗಿ ತಲೆ ಬೋಳ್ಸ್ಕೊ ಅಂತ ಹೇಳೋದಾಗಿರಬಹುದು, ಕಹಿಯಾದಂಥ ಜ್ಯೂಸ್ ಕುಡಿ ಅಂತ ಹೇಳೋದಾಗಿರಬಹುದು, ಮುಖಕ್ಕೆ ಸಗಣೆ ಪ್ಯಾಕ್ ಹಾಕು ಅಂತ ಹೇಳೋದಾಗಿರ್ಬೋದು, ಹಾಗೆ ಸಂಗೀತಾ ಶೃಂಗೇರಿ ಅವರನ್ನು ಇಂಪ್ರೆಸ್ ಮಾಡು ಅಂತ ಹೇಳೋದಾಗಿರ್ಬೋದು. ಈ ರೀತಿಯಾದಂಥ ಹಲವಾರು ಟಾಸ್ಕ್ಗಳನ್ನು ಅವರಿಗೆ ಕೊಡ್ತಾ ಇದ್ದಾರೆ. ಸೊ ಈ ಎಲ್ಲ ಟಾಸ್ಕ್ಗಳನ್ನು ಎದುರಿಸಿ ಗೆದ್ದು ಬಿಗ್ ಬಾಸ್ ಸೀಸನ್ 13ಗೆ ಯಾರು ಸೆಲೆಕ್ಟ್ ಆಗ್ತಾರೆ ಅನ್ನೋದನ್ನು ನಾವಿನ್ನೂ ಕಾದು ನೋಡಬೇಕು. ಸದ್ಯಕ್ಕೆ ಇದೊಂದು ಪ್ರೋಮೋ ಜನರಲ್ಲಿ ಸಾಕಷ್ಟು ಕುತೂಹಲವನ್ನು ಹುಟ್ಟುಹಾಕಿದೆ. ಹಾಗೆ ಈ ಒಂದು ಪ್ರೋಮೋದಲ್ಲಿ ನೋಡಿದ ಹಾಗೆ ಮಂಜು, ಅಮುಕುಡುಮುಕು ಅಲಿಯಾಸ್ ಮಂಜು, ಇವರು ಆ ಪ್ರೋಮೋದಲ್ಲಿ ಸಂಗೀತಾ ಶೃಂಗೇರಿ ಅವರನ್ನು ಇಂಪ್ರೆಸ್ ಮಾಡು ಅಂತಂದಾಗ, ನಾನು ಇಲ್ಲಿ ಯಾರನ್ನೂ ಇಂಪ್ರೆಸ್ ಮಾಡೋಕ್ಕೆ ಬಂದಿಲ್ಲ ಅಂತ ಹೇಳಿದಾಗ ವಿನಯ್ ಗೌಡ ಅವರು ತುಂಬಾ ರ್ಯಾಶ್ ಆಗಿ ಒಂದು ಸಿಟ್ಟಿಗೆ ಹೇಳ್ತಾರೆ. ಹಾಗೆ ಇಲ್ಲಿಂದ ನಡೆದು ಹೋಗ್ಬಿಡು, ಇಲ್ಲಿಂದ ಹೊರಗಡೆ ಹೋಗು ಅನ್ನೋ ಒಂದು ಮಾತನ್ನು ಸಹ ಅಮ್ಕುಡುಮುಕು ಅವ್ರಿಗೆ ಹೇಳ್ತಾರೆ. ಹಾಗಿದ್ರೆ ಅಮ್ಕುಡುಮುಕು ಅವರು ಈ ಸೀಸನ್ಗೆ ಹೋಗಲ್ವಾ, ಇದನ್ನು ಸಹ ನಾವು ಕಾದು ನೋಡಬೇಕಿದೆ. ಹಾಗೆ ಕೆಲವೊಂದಿಷ್ಟು ಜನಕ್ಕೆ ಒಂದಿಷ್ಟು ಟಾಸ್ಕ್ಗಳನ್ನ ಕೊಡ್ತಾರೆ. ಅದರಲ್ಲಿ ಒಬ್ಬರಿಗೆ ಗ್ರೀನ್ ಬಜಾರ್
ಗೊತ್ತಿದ್ದ ಹಾಗೆ ಒಂದು ಪ್ರೋಮೋನ ಬಿಟ್ಟಿದ್ದಾರೆ. ಸೊ ಅದರಲ್ಲಿ ಯಾರು ಸೆಲೆಕ್ಟ್ ಆಗಿದ್ದಾರೆ ಅನ್ನೋದನ್ನು ನಾವು ಕಾದು ನೋಡಬೇಕು. ಆದರೆ ಈ ಒಂದು ಅಗ್ನಿ ಪರೀಕ್ಷೆ ಹೇಗಿರುತ್ತೆ ಅನ್ನೋಕ್ಕೆ ಒಂದು ಸಣ್ಣ ಝಲಕನ್ನು ಬಿಟ್ಟಿದ್ದಾರೆ. ಸೊ ಈಗ ಅಗ್ನಿ ಪರೀಕ್ಷೆಯಲ್ಲಿ ಯಾರು ವಿನ್ ಆಗ್ತಾರೆ, ಹಾಗೆ ಯಾರು ಬಿಗ್ ಬಾಸ್ ಸೀಸನ್ 13ಗೆ ಕಾಮನ್ ಪೀಪಲ್ ಅಂತ ಹೇಳಿ ಸೆಲೆಕ್ಟ್ ಆಗ್ತಾರೆ, ಆ ಬ್ಲೂ ಚೇರಲ್ಲಿ ಯಾರು ಕೂರ್ತಾರೆ ಅನ್ನೋದೇ ಸದ್ಯದ ಕುತೂಹಲ. ಸೊ ವೀಕ್ಷಕರೇ, ನೀವು ಸಹ ಬಿಗ್ ಬಾಸ್ ಸೀಸನ್ನ ಈ 13ಗೆ ಯಾರ್ಯಾರು ವೇಟ್ ಮಾಡ್ತಿದ್ದೀರಾ, ನೀವು ಈ ಅಗ್ನಿ ಪರೀಕ್ಷೆನ ನೋಡಿದ್ರ, ಹಾಗೆ ಅವರಲ್ಲಿ ಯಾರ್ಯಾರು ಜಡ್ಜಸ್, ನಿಮಗೆ ಇಷ್ಟವಾದಂತಹ ಜಡ್ಜಸ್ ಯಾರು, ಯಾವ ಸೀಸನ್ನಲ್ಲಿ ನಿಮಗೆ ಆ 4 ಜನರಲ್ಲಿ ಯಾರು ತುಂಬಾ ಇಷ್ಟ ಆಗಿರೋದು, ಹಾಗೆ ಈ ಸಾರಿಯ 60 ಜನರಲ್ಲಿ ಯಾರು ಬಿಗ್ ಬಾಸ್ ಮನೆಗೆ ಹೋಗಬೇಕು ಅನ್ನೋದು ಎಲ್ಲವನ್ನು ನಿಮ್ಮ ಅಭಿಪ್ರಾಯವನ್ನು ನಮಗೆ ಕಾಮೆಂಟ್ ಮೂಲಕ ತಿಳಿಸಿ.